ಐತೆ ಇವತ್ತು. ನಿರುದ್ಯೋಗಿಗಳ ಕಡೆಗೆ ನೀವು ಬಂದು 1 ವರ್ಷ ಆಗಿ ಹೋಯ್ತು. ನಿರುದ್ಯೋಗ ಯಾವ ಪ್ರಮಾಣದಲ್ಲಿ ಈ ರಾಜ್ಯದ ಓಡಿ ಹೋಗಿದ್ರು ನೀವು ತಿಳಿಸ್ಬೇಕಾಗಿದೆ ಜನರಿಗೆ. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ನೀವು ಅಂತ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಚುನಾವಣೆ ಸಂದರ್ಭದಲ್ಲಿ, ನಾವು ಗೆದ್ದ ತಕ್ಷಣ ಅಧಿಕಾರ ಬಂದ ತಕ್ಷಣ ಬರುವ ಆಗಸ್ಟ್ 15ರೊಳಗಾಗಿ 30 ಲಕ್ಷ ಹುದ್ದೆಗಳಿಗೆ ನಾವು ಕಾಲ್ಫರ್ಮ್ ಮಾಡಿ ತುಂಬಿಕೊಳ್ತೀವಿ ಅನ್ನೋದು ಮತ್ತೆ ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ಅದ್ರ ಬಗ್ಗೆ ನಮ್ಮ ಮೋದಿ ಸರ್ಕಾರ ಆಡೋದ್ ಮುಂದೆ ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ಅನ್ಎಂಪ್ಲಾಯ್ಡ್ ಬಗ್ಗೆ ಹೋಗ್ರಿ, ಅಲ್ಲಿ ಕರ್ನಾಟಕದ ಎಷ್ಟು ಖಾಲಿ ಇದ್ದಾವೆ ಪೋಸ್ಟ್ಗಳು, ಅವುಗಳನ್ನ ನಾವು ತುಂಬಿಕೊಳ್ಳುವಂತ ಕೆಲಸವನ್ನು ನೀವು ಯಾಕೆ ಮಾಡಬಾರ್ದು ಅಂತ. ಯಾಕಂತಂದ್ರ ಕರ್ನಾಟಕದಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅದ ಮತ್ತು ಈಗ ಖಾಲಿ ಇದಾವೆ ಸೀಟ್ಗಳು, ಅನೇಕ ಗೌರ್ಮೆಂಟ್ ಸೀಟ್ಗಳು ಇದಾವೆ ಖಾಲಿ. ಅವುಗಳ ಬಗ್ಗೆ ನೀವು ಯಾಕೆ ತಿಳಿಸಬಾರ್ದು? ಯಾಕಂದ್ರೆ ಕೇವಲ ಇನ್ನೊಬ್ಬರು ಟೀಕೆ ಮಾಡೋದಿಲ್ಲ, ನಿಮ್ಮನ್ನು ವಿಮರ್ಶೆಗೊಳಗೆ ಮಾಡ್ಕೊಳ್ಳುವಂತ ಸಂದರ್ಭ ಇದು. ಯಾವತ್ತು ಭ್ರಷ್ಟಾಚಾರ ಮಾಡಿದ್ರಿ, 40% ತೊಗೊಳ್ಳೋದು ಯಾವ ರೀತಿ ಮಾಡಿದ್ರಿ, ಇವತ್ತು ಅವ್ರು ನಿಮ್ಮ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ 40% ಅವ್ರು ತಗೊಂಡಿದ್ದು ಬಿಜೆಪಿಗರು ಪ್ರೂವ್ ಮಾಡ್ರಿ. ಈಗಾಗಲೇ ಕೋಟಿ ಹೋಗಿದ್ದಾರೆ ಅವ್ರು, ನಾವು ಪ್ರೂವ್ ಮಾಡ್ರಿ ಅಂತ ಅವರ ಒಬ್ಬ ಬೆಂಬಲಿಗರು. ಈಗ ಅದನ್ನು ಸಹಿತ ಪ್ರೂವ್ ಮಾಡೋದು ಅಷ್ಟೇ ಕಷ್ಟ ಅದ. ಹೆಂಗ್ ಪ್ರೂವ್ ಮಾಡ್ತೀರಿ? ಮತ್ತೆ ನೀವು ಇವತ್ತು ಪ್ರಾಮಾಣಿಕವಾದ ಆಡಳಿತ ಕೊಡ್ಲಿಕ್ಕೆ ಇತ್ತಿದ್ರಿ ಅಂತ ಹೆಂಗ್ ನೀವು ಪ್ರೂವ್ ಮಾಡೋರು ಅಂತ. ಯಾಕಂದ್ರೆ ಬೆಲೆ ಏರಿಕೆ ನಡೆದು ಒಂದು ಸಾವಕಾಶ. ಇವತ್ತು ಹಾಲಿ ಬೆಲೆ ಏರ್ತದ, ನಾಳೆ ಮತ್ತೊಂದ್ರ ಬೆಲೆ ಏರ್ತದ. ಈ ಎಲ್ಲಾ ಬೆಲೆ ಏರಿಕೆಗಳು ಇವತ್ತ ಜನಸಾಮಾನ್ಯರನ್ನ ಹೆಂಗಪ್ಪ ಬದುಕುದು ಅನ್ನುವಂಥದ್ದು. ಈಗಾಗಲೇ ಮೋದಿ ಅವರಿಂದಾಗಿ ಸಾಕಷ್ಟು ಬೆಲೆ ಏರಿಕೆ ಆಗಿದೆ ಕಳೆದ 10 ವರ್ಷಗಳಲ್ಲೇ. ಹೋಗಲಪ್ಪ ಇಲ್ಲಿ ಕರ್ನಾಟಕದಲ್ಲಿ ಆದ್ರೂ ಸ್ವಲ್ಪ ಬೆಲೆ ಇಳಿದಾವು ಅನ್ನೋಂಥ ಭರವಸೆ ಜನ ಆಯ್ಕೆ ಮಾಡಿದ್ರು. ಜೊತೆಗೆ ಗ್ಯಾರಂಟೆಡ್ ಕೊಡ್ತಾರಪ್ಪ, ನಾವು ಅನುಕೂಲ ಆಯ್ತು ಅಂತೇಳಿ. ಬಟ್ ಈಗ ಅದ್ರ ನಮ್ಮ ಕಾಂಗ್ರೆಸ್ ವಿರೋಧಿಗಳಾದಂಥ ಬಿಜೆಪಿಗರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಎಲ್ಲಾರೀ ಒಂದ್ ಕಡೆ ಈ ಎಲ್ಲ ತುಟ್ಟಿ ಮಾಡ್ತಾರ, ಇನ್ನೊಂದ್ ಕಡೆ ಅದ ಕೊಟ್ಟಂಗೆ ಮಾಡ್ತಾರ ಅನ್ನುವಂತ ಮಾತಾಡ್ತಾ ಇದ್ದಾರೆ. ಅದು ಸತ್ತಿರ್ಬೋದು. ಯಾಕಂದ್ರೆ ಆ ರೀತಿ ಬೆಲೆ ನೀವು ನಿಧಾನಕ್ಕೆ ಹೇರಿಸ್ತಾ ಇದ್ದೀರಿ, ತೊಂದರೆ ಕೊಡ್ತಾ ಇದ್ದೀರಿ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬಡವ ಮಾತ್ರ ಈ ಇಬ್ಬರು ನಡಕ 2 ಮತದಾನ ಗುಬ್ಬಿ ಹೆಂಗಪ್ಪ ಚಿಬ್ಬೆ ಆಗಿದ್ರು ಹಂಗ ನಿಮ್ಮಂತ ಜನಸಾಮಾನ್ಯರು ಚಿಬ್ಬೆ ಆಗ್ತಾ ಇದ್ದಾರೆ. ಇದರಿಂದ ಏನು ಮೋದಿಯವರಿಗೂ ಲಾಸ್ ಇಲ್ಲ, ನಮ್ಮ ಸಿದ್ದು ಅವ್ರಿಗೂ ಲಾಸ್ ಇಲ್ಲ. ಯಾಕಂತಂದ್ರೆ ಅವ್ರು ಅಧಿಕಾರ ಹಿಡ್ಕೊಂಡಿದಾರ. ಮತ್ತ ಇದೇ ರೀತಿಯಾಗಿ ಮುಂದುವರಿಸಿದ್ರೆ ಇದು ಮಾತ್ರ ನಮ್ಮ ಕಾಂಗ್ರೆಸ್ಸಿಗರಿಗೆ, ಅದರಲ್ಲೂ ಸಿದ್ದರಾಮಯ್ಯನವ್ರು ದೊಡ್ಡ ತೊಂದರೆ ಆಗುವುದರಲ್ಲೇ 2 ಮಾತಿಲ್ಲ. ಇದನ್ನ ಈಗ ಮೇಲೆ ಜ್ಞಾಪಿಸ್ಬೇಕಾಗಿದೆ ಅವ್ರಿಗೆ. ಇದೇ ಕಾಲಕ್ಕೆ ಅದು ಶುರುವಾಗಿಬಿಟ್ಟದೆ. ನಾ ಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ ಏನು ಶುರುವಾಗಿತ್ತಲ್ಲ ಈಗ 1 ವರ್ಷದಿಂದ, ಅದು ಮಾತಿಗೆ ಶುರುವಾಗ್ಯದ. ನಮ್ಮವರು ಮುಖ್ಯಮಂತ್ರಿ 5 ವರ್ಷ ಇರಲಿ, ನಮ್ಮವ್ರಿಗೆಲ್ಲ ಮುಂದಿನ ಅವಕಾಶ ಕೊಡ್ರಿ. ಈಗ ಸ್ವಾಮಿ ಕಡೆಯಿಂದ 2 ಕಡೆ ಹೇಳ್ಸಕ್ ಹಚ್ಚಿದಾರ, ಅವರು ಹೇಳಿದ್ದಾರೆ. ಈಗ ಅದಕ್ಕೆ ಈಗಾಗಲೇ ಹೈಕಮಾಂಡ್ ಬಿಟ್ಟಂತ ವಿಷಯ ಅಂತ ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ. ಇಂಥ ಗುಡ್ ಗವರ್ನೆನ್ಸ್ ಕೊಡುವ ಚಿಂತೆ, ಅದ್ರ ಜೊತೆಗೆ ಈ ಒಂದು ಪಕ್ಷ ಒಡೆದು ಮತ್ತೇನೋ 40 ಜನರ ಬಗ್ಗೆ ಏನೋ ಸುದ್ದಿ ಬರ್ತಾ ಇದ್ದಾವೆ. ಇಲ್ಲ ಅವರು ಒಡೆದ ಕಾಂಗ್ರೆಸ್ಸನ್ನ ತಗೊಂಡು ಬಿಜೆಪಿ ಕಡೆ ಎಲ್ಲ ಹೊಂಟಿದಾರ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಸಂದರ್ಭದಲ್ಲೇ ಇವೆಲ್ಲ ನಡಿಬಾರ್ದು ಅಂದ್ರೆ ಅದನ್ನ ಅವ್ರು ಕಂಟ್ರೋಲ್ ಮಾಡಿಕೊಂಡು ನಾವು ನಮ್ಮದೇ ಅಂತ ಆಡಳಿತವನ್ನ ಈ ಬೆಲೆಗಳ ಮೇಲೆ ನಿಯಂತ್ರಣ ಇರುವಂತದ್ದನ್ನ, ಜೊತೆಗೆ ಏನಪ್ಪಾ ಅಂತಂದ್ರ ಈ ಒಂದು ಬೆಲೆ